Hello friends, this is Sachin and welcome to Sans Edits. ಸೊ ನಾವು ಈ ಥರ ಇರೋ ಪಿಕ್ನ ಎಡಿಟ್ ಮಾಡೋಣ. ಆ್ಯಕ್ಚುಲಿ ಈ ಥರ ಇರೋ ಪಿಕ್ ಎಡಿಟ್ ಮಾಡಿದ್ದು ಸೋನಿ ಜಾಕ್ಸನ್ ಅವರು, ದ ಫೇಮಸ್ ಎಡಿಟರ್. ಸೊ ಲೆಟ್ಸ್ ಗೋ ಟು PicsArt. ಫಸ್ಟು ಈ ಮೇನ್ ಬ್ಯಾಕ್ಗ್ರೌಂಡ್ನ PicsArtಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ದೆನ್ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ದೆನ್ ಫಸ್ಟು ಮಾಡೆಲ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ನಾವು ಮಾಡೆಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲ ಒಂದು ನಿಮಿಷ. ಈ ಫೋಟೋನಲ್ಲಿ ಸಿಕ್ತು. ಓಕೆ, ಇದನ್ನು ಆ್ಯಡ್ ಮಾಡ್ಕೊಂಬಿಡಿ. ಸ್ವಲ್ಪ ಡೌನ್ ಕೆಳಗಡೆ ಕುಂತಿರೋ ಹಾಗೆ ಎಫೆಕ್ಟ್ ಕೊಡೋಣ. ಇದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಇರೇಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಯಿಂದೆಲ್ಲ ಇರೇಸ್ ಮಾಡ್ಕೊಂಬಿಡಿ ಈ ಥರ. ಓಕೆ, ದೆನ್ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಕೆಳಗಡೆ ತೊಗೊಂಬಿಡೋಣ ಅದನ್ನು. ಸೊ ಇಷ್ಟು ರೆಡಿ ಆಯಿತು. ಸೊ ಇವಾಗ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆರ್ಟಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ದೆನ್ ಫಟಲ್ 1 ಎಫೆಕ್ಟ್ನ ಹಾಕಿ. ಇದಕ್ಕೆ ಅದು ಡ್ರೆಸ್ ಮೇಲೆ ಸ್ವಲ್ಪ ಗ್ಲೋ ಬರುತ್ತೆ ಎಕ್ಸ್ಟ್ರಾ. ಸೊ ನಾರ್ಮಲಲ್ಲಿ ಇಟ್ಕೊಂಡ್ಬಿಡಿ. ಫೇಡ್ ಒಂದು 60ವರೆಗೂ ಇಡಿ ಅರೌಂಡ್. ಓಕೆ, 60. ಓಕೆ, ದೆನ್ ಇರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮುಖದ ಮೇಲೆ ಇರೋದನ್ನೆಲ್ಲ ಎಫೆಕ್ಟ್ನ ತೆಗೆದುಬಿಡಿ. ಮುಖ ಮತ್ತು ಕೈ ಮೇಲೆ ಇರೋದನ್ನೆಲ್ಲ, ಅಂದರೆ ಸ್ಕಿನ್ ಎಲ್ಲೆಲ್ಲಿದೆ ಅದೆಲ್ಲ ಇರೇಸ್ ಮಾಡಬೇಕು. ಎಫೆಕ್ಟ್ ಅಲ್ಲಿ ಬೇಡ. ಓಕೆ, ರೆಡಿ ಆಯಿತು. ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮರ್ಜ್ ಮಾಡಿ ಅಗೇನ್ ಡನ್ ಮಾಡಿ. ಸೊ ಈಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಣ. ಕ್ಲಾರಿಟಿನ ಸ್ವಲ್ಪ ಹೆಚ್ಚು ಮಾಡೋಣ. ಸ್ವಲ್ಪ ಅಂದರೆ ಸ್ವಲ್ಪ ಕ್ಲಿಯರಾಗಿ ಕಾಣಬೇಕು. ಸ್ಯಾಚುರೇಷನ್ ಬ್ರೈಟ್ನೆಸ್ ಬೇಡ. ಟೆಂಪ್ರೇಚರ್ನ ಸ್ವಲ್ಪ ಕಡಿಮೆ ಮಾಡೋಣ. ಸೊ ಇಷ್ಟೇ ಸಾಕು. ಡನ್ ಮಾಡ್ಕೊಂಬಿಡಿ. ಅಗೇನ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇದೊಂದು ಗೂಗಲ್ ಸರ್ಚ್ ಪೇಜ್ ಇದೆ, ಅದನ್ನು ಆ್ಯಡ್ ಮಾಡೋಣ. ಅಂದರೆ ಗೂಗಲ್ ಎಂಜಿನ್ನಲ್ಲಿ ಸರ್ಚ್ ಮಾಡಿರ್ಬೋದು ಅಂತ ರಿಸಲ್ಟ್ಸ್ ಅದು. ಸೊ ಈ ರೀತಿ ಆ್ಯಡ್ ಮಾಡೋಣ. ಸ್ವಲ್ಪ ರಿಸೈಜ್ ಮಾಡ್ಕೊತೀನಿ ಅದನ್ನು ಫೋಟೋಗೆ ಸೂಟ್ ಆಗೋ ರೀತಿಯಲ್ಲಿ ಈ ಥರ. ಸೊ ಇನ್ನೊಂದು ಇಮೇಜ್ ಬರುತ್ತೆ ಗೂಗಲ್ ಅಂತ ಲೋಗೋ ಇರೋದು, ಅದನ್ನು ಪ್ಲಸ್ ಮಾಡಿ ಕ್ಲಿಕ್ ಮಾಡಿ ಆ್ಯಡ್ ಫೋಟೋ ಮಾಡ್ಕೊಳ್ಳೋಣ. ಗೂಗಲ್ ಅಂತ ಇರೋ ಸಿಂಬಾಲ್ ಬರುತ್ತೆ, ಆ ಇಮೇಜ್ ಆ್ಯಡ್ ಮಾಡೋಣ. ಸೊ ಇಲ್ಲಿದೆ, ಸಿಕ್ತು. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡೆ. ದೆನ್ ಸ್ವಲ್ಪ ಕ್ರಾಪ್ ಮಾಡೋಣ ಇದನ್ನು ಈ ಥರ. ಓಕೆ, ಡನ್ ಮಾಡ್ಕೊಂಬಿಡಿ. ಈ ಬ್ಲ್ಯಾಂಡಿಂಗ್ ಮೋಡ್ನಲ್ಲಿ ಹೋಗ್ಬಿಟ್ಟು ಮಲ್ಟಿಪ್ಲೈ ಹಾಕಿ, ಅಂದರೆ ಸ್ಕ್ರೀನ್ ಮೇಲೆ ಬರುತ್ತೆ ಅದು. ಇದು ಕಾರ್ನರ್ನಲ್ಲಿ ಇಡೋಣ. ಓಕೆ, ಇದನ್ನು ಇನ್ನೊಂದು ಸ್ವಲ್ಪ ಕ್ರಾಪ್ ಮಾಡ್ಕೊಳ್ಳೋಣ. ಅಂದರೆ ಜಸ್ಟ್ ಗೂಗಲ್ ಅಂತ ಇರೋ ಸಿಂಬಲ್ ಅಷ್ಟೇ ಸಾಕು ನಮಗೆ. ಸೊ ಕ್ರಾಪ್ ಮಾಡಿದ್ಮೇಲೆ ಕೆಳಗಡೆಯಿಂದ ಗೂಗಲ್ ಅಂತ ಇರೋದನ್ನ ಕಾರ್ನರ್ನಾಗ ಹಾಕ್ಬಿಡೋಣ. ಓಕೆ, ಈ ಥರ. ಇವಾಗ ಡನ್ ಆಯಿತು. ಡನ್ ಕೊಟ್ಬಿಡಿ ಇವಾಗ. ಸೊ ಇವಾಗ ಡ್ರಾ ಟೂಲ್ನಾಗ ಹೋಗೋಣ. ಡ್ರಾ ಟೂಲ್ನಲ್ಲಿ ಹೋಗಿ ಈ ಇಮೇಜ್ನ ಈಸಿಯಾಗಿ ಸೇವ್ ಮಾಡ್ಕೊಂಬಿಡೋಣ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸೇವ್ ಇಮೇಜ್ ಅಂತ ಕೊಡಿ. ಇಮೇಜ್ ಸೇವ್ ಆಗುತ್ತೆ ಗ್ಯಾಲರಿನಲ್ಲಿ. ಸೊ ಇವಾಗ ಲೈಟ್ರೂಮ್ ಅಪ್ಲಿಕೇಶನ್ ಓಪನ್ ಮಾಡೋಣ. ದ ಬೆಸ್ಟ್ ಆ್ಯಪ್ ಫಾರ್ ಕಲರ್ ಕರೆಕ್ಷನ್, ಕಲರ್ ಗ್ರೇಡಿಂಗ್, ವಾಟ್ ಎವರ್ ಯು ಕಾಲ್. ಓಕೆ, ಟೈಮ್ನ ಸೆಲೆಕ್ಟ್ ಮಾಡ್ಕೊಂಬಿಡಿ. ರೀಸೆಂಟ್ ಸೇವ್ ಇಮೇಜ್ ಬರುತ್ತೆ, ಅದನ್ನ ಆ್ಯಡ್ ಮಾಡ್ಕೊಂಬಿಡಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡಿ. ದೆನ್ ಆಲ್ ಫೋಟೋದ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋಟೋ ಬಂದಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸಣ್ಣ ಡಾಟ್ ಥರ ಐಕಾನ್ ಮಾಡಿದೆಲ್ಲ, ಅದನ್ನು ಕಲರ್ ಕರೆಕ್ಷನ್ ಮಾಡ್ಬೋದು ಅಲ್ಲಿಂದ. ಸೊ ಸ್ವಲ್ಪ ಎಕ್ಸ್ಪೋರ್ಸ್ನ ಹೆಚ್ಚಿಗೆ ಮಾಡಿ, ಕಾಂಟ್ರಾಕ್ಟ್ಸ್ನ ಹೆಚ್ಚಿಗೆ ಮಾಡಿ, ಹೈಲೈಟ್ಸ್ನ ಕಡಿಮೆ ಮಾಡಿ. ಸೊ ಶ್ಯಾಡೋಸ್ನ ಹೆಚ್ಚಿಗೆ ಮಾಡೋಣ, ಯಾಕಂದರೆ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಕಮ್ಮಿ ಇದ್ದಿಲ್ಲ. ಸೊ ಈ ಥರ್ಮೋಮೀಟರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಯಾಶ್ ಶಾಟ್ ಅಂತ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಕಸ್ಟಮ್ಗೆ ಹಾಕೊಳ್ಳಿ. ದೆನ್ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಕಲರ್ನ ಸೆಲೆಕ್ಟ್ ಮಾಡಿ ಲುಮಿನಸ್ನ ಹೆಚ್ಚಿಗೆ ಮಾಡೋಣ. ಅಂದರೆ ಕಲರ್ ಮೇಲೆ ಸ್ವಲ್ಪ ಗ್ಲ್ಯಾಮರ್ ಬರುತ್ತೆ. ಸ್ಯಾಚುರೇಷನ್ನ ಕಡಿಮೆ ಮಾಡಿ ಸ್ವಲ್ಪ ಶರ್ಟ್ ಕಲರ್ನ ಚೇಂಜ್ ಮಾಡೋಣ ಸ್ವಲ್ಪನೇ ಈ ಥರ. ಓಕೆ, ದೆನ್ ಡನ್ ಮೇಲೆ ಕ್ಲಿಕ್ ಮಾಡೋಣ. ಇಷ್ಟೇ ಸಾಕು, ಜಾಸ್ತಿ ಬೇಡ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಾರಿಟಿ ಟೂಲ್ ಮಾಡೋಣ. ಕ್ಲಾರಿಟಿನ ಸ್ವಲ್ಪ ಹೆಚ್ಚಿಗೆ ಮಾಡೋಣ, ಸ್ವಲ್ಪ ಅರೌಂಡ್ 20ವರೆಗೂ 30ವರೆಗೂ ಇಷ್ಟು ಸಾಕು. ಡಿಎಸ್ನ ಹೆಚ್ಚಿಗೆ ಮಾಡಿ, ವಿಗ್ನೆಟ್ನ ಕಡಿಮೆ ಮಾಡೋಣ. ಮಿಡ್ ಪಾಯಿಂಟ್ ಫೀದರ್ನ ನೋಡಿ, ನಿಮ್ಮ ಇಮೇಜ್ಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಅಂದರೆ ಓವರ್ ಕಾಣ್ಬೋದು, ನ್ಯಾಚುರಲ್ ಲುಕ್ ಬರಬೇಕು ಇಮೇಜ್ಗೆ ಈ ಥರ. ದೆನ್ ನಾವು ಶಾರ್ಪ್ ಟೂಲ್ಗೆ ಹೋಗೋಣ. ಶಾರ್ಪಿಂಗ್ನ ಹೆಚ್ಚಿಗೆ ಮಾಡೋಣ ಅರೌಂಡ್ 10ವರೆಗೂ. ಓಕೆ, ನಾಯ್ಸ್ ರಿಡಕ್ಷನ್ನ ಒಂದು 20ವರೆಗೂ ಇಡಿ ಸಾಕು. ಕಲರ್ ನಾಯ್ಸ್ ರಿಡಕ್ಷನ್ ಒಂದು 50ವರೆಗೂ ಇಡಿ.
ದೆನ್ ಲೆನ್ಸ್ ಪ್ರೊಫೈಲ್ ಕರೆಕ್ಷನ್ನ ಆನ್ ಮಾಡ್ಕೊಂಬಿಡಿ. ಅಂದರೆ ಏನಾದರೂ ಎರರ್ಸ್ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಕರೆಕ್ಷನ್ ಮಾಡ್ಕೊಳುತ್ತೆ. ಸೊ ಈ ಥರ ಇದ್ದು ಪಿಕ್ಕು ಈ ಥರ ಎಡಿಟ್ ಆಯಿತು. ಸೊ ಇವಾಗ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಅಂತ ಕೊಟ್ಬಿಟ್ರೆ ನಿಮ್ಮ ಗ್ಯಾಲರಿನಲ್ಲಿ ಇಮೇಜ್ ಸೇವ್ ಆಗುತ್ತೆ. ಸೊ ಇಫ್ ಯು like the video, make sure to like and subscribe to my channel. Hope you enjoy the video. Thank you.